ಮಾಧ್ಯಮಗಳ ಮೇಲೆ ದಿನೇಶ್ ಗುಂಡೂರಾವ್ ಗರಂ ಆಗಿದ್ದಾರೆ. ಗಣೇಶ್ ಬೆಂಬಲಿಗರ ಮನವಿ ಪತ್ರವನ್ನು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗರಂ ಆಗಿದ್ದಾರೆ. ಮನವಿ ಪತ್ರವನ್ನು ಚಿತ್ರೀಕರಿಸಲು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದು ನಮ್ಮ ಕಚೇರಿ, ನೀವ್ಯಾಕೆ ಬಂದ್ರಿ ಅಂತ ದಿನೇಶ್ ಪ್ರಶ್ನೆ ಮಾಡಿದ್ದಾರೆ. ಕಚೇರಿಯಿಂದ ಹೊರ ಹೋಗುವಂತೆ ದಿನೇಶ್ ತಾಕೀತು ಮಾಡಿದ್ದಾರೆ. ದಿನೇಶ್ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮೆರಾಮನ್ಗಳು ಶೂಟ್ ಮಾಡೋಕೆ ಮುಂದಾಗಿದ್ದಕ್ಕೆ ಗಣೇಶ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ದಿನೇಶ್ ಗುಂಡೂರಾವ್ಗೆ ಉರಿಯಾಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಚಿತ್ರೀಕರಣ ಮಾಡೋದೇ ತಪ್ಪ, ಕಾಂಗ್ರೆಸ್ ಆಫೀಸ್ ಏನು ಇವರ ದಿನೇಶ್ ಗುಂಡೂರಾವ್ ಅವರ ಏನು ಫ್ಯಾಮಿಲಿ ಸೊತ್ತ ಅನ್ನುವಂಥದ್ದು ಕೂಡ ಇಲ್ಲಿ ಕೇಳಬೇಕಾಗಿರುವಂಥ ಪ್ರಶ್ನೆ. ಅಷ್ಟೊಂದು ಉರಿ ಯಾಕೆ ದಿನೇಶ್ ಗುಂಡೂರಾವ್ ಅವರೇ ನಿಮಗೆ? ಅಲ್ಲಿ ನಡೀತಿರೋದನ್ನ ಶೂಟ್ ಮಾಡೋಕೆ ಬಂದಿರುವಂಥದ್ದು. ನೀವು ಏನೆಲ್ಲ ಕಿತಾಪತಿ ಮಾಡ್ತೀರಿ ಅದನ್ನು ಜನರಿಗೆ ತಲುಪಿಸೋದು ನಮ್ಮ ಕರ್ತವ್ಯ, ಮಾಧ್ಯಮಗಳ ಕರ್ತವ್ಯ. ನೀವು ಮಾಡುವಂಥ ಒಳ್ಳೆ ಕೆಲಸ, ನೀವು ಮಾಡುವಂಥ ಡಿಶುಮ್ ನೀವು ಮಾಡುವಂಥ ರೆಸಾರ್ಟ್ ವಾಸ, ನೀವು ಮಾಡುವಂಥ ಪಾರ್ಟಿ, ಆಮೇಲೆ ನೀವು ಮಾಡುವಂಥ ಬಡಿದಾಟ ಎಲ್ಲವನ್ನ ಕೂಡ ವರದಿ ಮಾಡೋದು ನಮ್ಮ ಹಕ್ಕು. ಅದನ್ನು ನಮ್ಮ ಆಫೀಸು ನೀವ್ಯಾಕೆ ಬಂದ್ರಿ ಇದನ್ನು ಕೇಳೋ ಯಾವ ರೈಟ್ಸ್ ಕೂಡ ನಿಮಗಿಲ್ಲ ದಿನೇಶ್ ಗುಂಡೂರಾವ್ ಅವರೇ. ನೀವೇ ಕರಿತೀರಾ, ನೀವು ಕರೆದಾಗ ಪ್ರೆಸ್ ಮೀಟ್ ಮಾಡಿದಾಗ ಬಂದು ಅದನ್ನು ನೀವು ಹೇಳಿದ್ದನ್ನು ಕೇಳ್ಕೊಂಡು ಹೋಗೋಕೆ ಮಾತ್ರ ನಾವಿರೋದಲ್ಲ, ನೀವು ಮಾಡೋದನ್ನ ಎಲ್ಲವನ್ನ ಕೂಡ ತೋರಿಸೋಕೆ ಮಾಧ್ಯಮಗಳು ಇರುವಂಥದ್ದು. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ದಿನೇಶ್ ಗುಂಡೂರಾವ್ ಅವರು ನಮ್ಮ ಆಫೀಸ್ ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಏನಿದು ಬೇಜವಾಬ್ದಾರಿ ಹೇಳಿಕೆ? ಇದಕ್ಕೊಂದು ಅರ್ಥನಾದ್ರೂ ಇದೆಯಾ ಹೇಗೆ ಅಂತ? ಅಮರ್ ಪ್ರಸಾದ್, ಮಾಧ್ಯಮ ನಿಂದನೆ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಆಗಿರುವಂತಹ ಘಟನೆ ಬಗ್ಗೆ ವಿಶ್ಲೇಷಣೆ ಮಾಡಿದ್ರೆ, ಈಗ ಕಂಪ್ಲಿ ಗಣೇಶ್ನ ಬೆಂಬಲಿಗರು ಪ್ರಮುಖವಾಗಿ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ರು. ಅದು ಏನು ಮನವಿ ಅಂದ್ರೆ, ತಪ್ಪಾಗೋಯ್ತು ಕ್ಷಮಿಸ್ಬಿಡಿ, ಅವರಿಗೆ ಅಮಾನತನ್ನ ಹಿಂತೆಗೆದುಕೊಳ್ಳಿ ಅಂತದ್ದು. ಗಣೇಶ್ ವಿಚಾರ ಈಗ ರಾಜಕೀಯವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂತ ಒಂದು ವಿಚಾರವನ್ನ ಕವರ್ ಮಾಡುವಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನಾಗ್ತಾ ಇದೆ ಅದ್ರ ಬಗ್ಗೆ ಕಣ್ಣಿಡುವಂಥದ್ದು, ಜೊತೆಗೆ ಅದನ್ನ ವರದಿ ಮಾಡುವಂಥದ್ದು ಮಾಧ್ಯಮದವರ ಕರ್ತವ್ಯ. ಅವರು ವರದಿ ಕೂಡ ಮಾಡ್ತಿದ್ದಾರೆ. ಆಗ್ಲೇ ಬೆಂಬಲಿಗರು ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಬಂದು ಅದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಮನವಿ ಪತ್ರ ಕೊಡೋದನ್ನ ಅಧ್ಯಕ್ಷರಿಗೆ ಕೊಡ್ತೀವಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಯಾವ ಮಾಧ್ಯಮದವರು ಕೂಡ ತಾವಾಗೆ ಮೊದಲು ಬಿದ್ದು ಮೇಲ್ಬಿದ್ದು ದಿನೇಶ್ ಗುಂಡೂರಾವ್ ಅವರ ಕಚೇರಿಗಾಗ್ಲಿ ದಿನೇಶ್ ಗುಂಡೂರಾವ್ ಅವರ ಚೇಂಬರ್ಗಾಗಿ ಹೋಗಲಿಲ್ಲ. ಬದಲಾಗಿ ಕಂಪ್ಲಿ ಗಣೇಶ್ನ ಬೆಂಬಲಿಗರ ಜೊತೆ ಕೆಲ ಕೆಪಿಸಿಸಿ ಕಾರ್ಯಕರ್ತರೇನಿದ್ರು ಅವರು ಮಾಧ್ಯಮದವರು ಹೊರಗಡೆ ನಿಂತ್ಕೊಂಡಿರ್ತಾರೆ. ಕೆಪಿಸಿಸಿ ಕಚೇರಿಯ ಕೆಳಭಾಗ ಏನಿದೆ ಅಲ್ಲಿ ನಿಂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಬೆಂಬಲಿಗರೇ ಬಂದು ಕರೀತಾರೆ, ಅವರ ಕಾರ್ಯಕರ್ತರೇ ಬಂದು ಕರೀತಾರೆ, ನಾವು ಮನವಿ ಪತ್ರವನ್ನು ಕೊಡ್ತಾ ಇದೀವಿ, ಅಧ್ಯಕ್ಷರಿಗೆ ಕೊಡ್ತೀವಿ, ಬನ್ನಿ ಅದನ್ನ ಕವರ್ ಮಾಡಿ ಅಂತ. ಇಂಥ ಸಂದರ್ಭದಲ್ಲಿ ಮೊದಲಿಗೆ ಕೆಲ ಕಾರ್ಯಕರ್ತರು ದಿನೇಶ್ ಗುಂಡೂರಾವ್ ಅವರ ಕಚೇರಿ ಒಳಗಡೆ ತೆರಳ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ದಿನೇಶ್ ಏಕಾಏಕಿ ಕ್ಯಾಮ್ರಾ ಕಂಡ ತಕ್ಷಣ ಮಾಧ್ಯಮದವ್ರ ಮೇಲೆ ಎಗರಾಡ್ತಾರೆ. ಇದು ನಮ್ಮ ಕಚೇರಿ ಒಳಗಡೆ ನೀವ್ ಯಾಕೆ ಬಂದ್ರಿ, ನಮ್ದು ಪ್ರೈವಸಿ ಇರುತ್ತೆ, ಸಾಕಷ್ಟು ಮೀಟಿಂಗ್ ಗಳನ್ನ ಮಾಡ್ತೀವಿ, ನೀವ್ ಯಾಕೆ ಒಳಗಡೆ ಬಂದ್ರಿ ಅಂತ ಮಾತನ್ನ ಹೇಳ್ತಾರೆ. ಯಾರಾಗ್ಲಿ ಅಥವಾ ಅವ್ರು ಮೀಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮೀಟಿಂಗ್ ಆಗೋಕ್ಕಿಂತ ಮೊದಲು ಕೆಲ ನಿಮಿಷಗಳ ಕಾಲ ಚಿತ್ರೀಕರಣ ಮಾಡೋದಕ್ಕೆ ಅನುಮತಿಯನ್ನ ಕೊಡ್ತಾರೆ. ಇವತ್ತು ಕೂಡ ಅನುಮತಿ ಕೊಟ್ಟಿದ್ರು, ಶೂಟ್ ಮಾಡಿದ್ವಿ. ಆದ್ರೆ ಇಲ್ಲಿದ್ದಂತ ನಾವು ಯಾವುದೇ ಮೀಟಿಂಗ್ಗೆ ಅಬ್ಜೆಕ್ಷನ್ ಮಾಡ್ಬೇಕು ಅಥವಾ ಮೀಟಿಂಗ್ ನ ಚಿತ್ರೀಕರಣ ಮಾಡೋದಕ್ಕೆ ಯಾವ ಮಾಧ್ಯಮದವರು ಹೋಗಿರ್ಲಿಲ್ಲ. ಬದಲಾಗಿ ಕಂಪ್ಲಿ ಗಣೇಶ್ ವಿಚಾರಕ್ಕೆ ಯಾರು ಮನವಿ ಪತ್ರವನ್ನ ಕೊಡ್ತಾ ಇದ್ರು, ಈ ಸಂದರ್ಭದಲ್ಲಿ ಕಂಪ್ಲಿ ಗಣೇಶ್ ಬೆಂಬಲಿಗರ ಆಹ್ವಾನದ ಮೇರೆಗೆ ಕೆಲ ಮಾಧ್ಯಮದವರು ಹೋಗಿದ್ದಾರೆ ವಿನಃ ದಿನೇಶ್ ಗುಂಡೂರಾವ್ ಅವರ ಏಕಾಏಕಿ ಈ ತರ ಮಾತುಗಳನ್ನ ಯಾರು ಕೂಡ ನಿರೀಕ್ಷೆ ಮಾಡಲ್ಲ. ಅವರಿಗೆ ಶೋಭೆ ತರುವಂತದ್ದು ಅಲ್ಲ. ಯಾಕಂದ್ರೆ ದಿನೇಶ್ ಗುಂಡೂರಾವ್ ಅನೇಕ ಸಂದರ್ಭದಲ್ಲಿ ಮಾತುಗಳನ್ನ ಆಡಿದ್ದಾರೆ, ಅನೇಕ ಸಂದರ್ಭದಲ್ಲಿ ಅವರೇ ಪ್ರೆಸ್ ಕಾನ್ಫರೆನ್ಸ್ ಗಳನ್ನ ಅವರೇ ಕರೀತಾರೆ. ಹೀಗಾಗಿ ಅವ್ರು ಹೇಳಿದಾಗ ಬಂದು ಕವರ್ ಮಾಡ್ಕೊಂಡು ಹೋಗೋದಕ್ಕೆ ನಾವು ಅಂದ್ರೆ ಯಾವ ಮಾಧ್ಯಮದವರು ಕೂಡ ಕಾಂಗ್ರೆಸ್ ಪಕ್ಷದ ಅಥವಾ ದಿನೇಶ್ ಗುಂಡೂರಾವ್ ಅವರ PR ಕೆಲಸ ಅಂತೂ ಕೂಡ ಮಾಡ್ತಲ್ಲ. ಹೀಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾಧ್ಯಮದವ್ರಿಗೆ ನಮಗೂ ಕೂಡ ನಮ್ಮ ಲಿಮಿಟೇಷನ್ಸ್ ಗಳು ಗೊತ್ತಿದೆ. ಆದ್ರೆ ಏಕಾಏಕಿ ಈ ರೀತಿಯಾಗಿ ಮಾತನಾಡೋ ಇದು ಮೊದಲನೇ ಬಾರಿ ಅಲ್ಲ. ಹಿಂದೆ ಕೂಡ ಅನೇಕ ಬಾರಿ ನಾನು ಎಲೆಕ್ಟ್ರಾನಿಕ್ ಮೀಡಿಯಾಗಳನ್ನ ಗಂಭೀರವಾಗಿ ಸ್ವೀಕರಿಸಲ್ಲ, ಎಲೆಕ್ಟ್ರಾನಿಕ್ ಮೀಡಿಯಾನ ನಾನು ನಂಬಲ್ಲ. ಓಕೆ, ನಿಮ್ಗೆ ನಂಬಿಕೆ ಇಲ್ದಿದ್ರೆ ಅದು ಅವರ ಸಮಸ್ಯೆ, ಅದು ಅವರಿಗೆ ಬಿಟ್ಟಿರುವಂತದ್ದು. ಆದ್ರೆ ಇರೋದನ್ನ ಚಿತ್ರೀಕರಣ, ನಾವು ಸುಳ್ಳು ಹೇಳಿದ್ರು ಕೂಡ ಪ್ರಮುಖವಾಗಿ ವಿಜುವಲ್ಗಳೇನು ಸುಳ್ಳು ಹೇಳಲ್ಲ. ಈಗ ಇವರು ಮಾತಾಡುವಂತ ರೀತಿಗೆ ನಮ್ಮ ಬಳಿ ಇರುವಂತ ವಿಜುವಲ್ಗಳೇ ಸಾಕ್ಷಿ. ಅಮರ್. ಎಸ್ ಪ್ರಮೋದ್, ಇಲ್ಲಿ ಈ ಪರ್ಟಿಕ್ಯುಲರ್ ಪ್ರಕರಣಕ್ಕೆ ಬಂದರೂ ಕೂಡ ಆರಂಭದಿಂದಲೂ ಸುಳ್ಳಿನ ಸರಮಾಲೆಯನ್ನೇ ಕಾಂಗ್ರೆಸ್ ನಾಯಕರು ಹೇಳ್ಕೊಂಡ್ ಬಂದಿದ್ದಾರೆ. ಈಗಲ್ಟನ್ ರೆಸಾರ್ಟ್ ಮುಂದೆ DK ಶಿವಕುಮಾರ್ ಕೊಟ್ಟಂತ ಸುಳ್ಳು ಹೇಳಿಕೆ ಆಗಿರ್ಬೋದು, ಅಪೋಲೋ ಹಾಸ್ಪಿಟಲ್ ಮುಂದೆ ಅವರ ತಮ್ಮ
ಡಿ ಕೆ ಸುರೇಶ್ ಕೊಟ್ಟಂತಹ ಸುಳ್ಳು ಹೇಳಿಕೆ ಆಗಿರ್ಬೋದು, ಎಲ್ಲರೂ ಕೂಡ ಕವರ್ ಅಪ್ ಮಾಡ್ತಾ ಬಂದಿದ್ದಾರೆ, ಸುಳ್ಳಿನ ಮೇಲೆ ಸುಳ್ಳನ್ನ ಹೇಳ್ಕೊಂಡು. ಈಗ ಒಂದ್ ರೀತಿ ಅದೇ ಉರಿ ಆಗ್ತಾ ಇರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ಈಗ ಆಗಿರುವಂತದ್ದನ್ನ ಅವರು ಎಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಮೊದಲಿಂದಲೂ ಕೂಡ ಒಂದಲ್ಲ ಒಂದ್ ರೀತಿಯ ವಿಚಿತ್ರವಾದಂತ ವಿಭಿನ್ನವಾದಂತ ಹೇಳಿಕೆಗಳನ್ನೇ ನೀಡ್ಕೊಂಡು ಬರ್ತಾ ಇದಾರೆ. ಒಂದ್ ಕಡೆ ಎಲ್ಲ ಫ್ರೆಂಡ್ಸ್ಗಳು ಸೇರ್ಕೊಂಡಿದ್ವಿ, ಫ್ರೆಂಡ್ಸ್ಗಳ ಮಧ್ಯೆ ತಮಾಷೆ ಆಯ್ತು, ಜಗಳ ಆಯ್ತು ಅಂತ ಒಬ್ರು ಹೇಳಿದ್ರೆ, ಇನ್ನೊಬ್ರು ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಕೆಲವರು ಜಾರು ಬಿದ್ರು ಅಂತಾರೆ. ಸ್ವತಃ ಹೊಡೆದಿರುವಂತ ಗಣೇಶ ನಾನೇನು ಮಾಡಿಲ್ಲ, ಜಸ್ಟ್ ತಳ್ದೆ ಅಷ್ಟೇ ಅಂತಾರೆ. ಆದ್ರೆ ಅವ್ರು ಬಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರೆ. ಈ ಗಣೇಶ್ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಎಲ್ರಿಗೂ ಕೂಡ ಒಂದ್ ರೀತಿ ಮುಜುಗರ ಇದೆ. ಖಂಡಿತವಾಗ್ಲು ಅವ್ರು ಯಾರು ಕೂಡ ಅದನ್ನ ಒಪ್ಕೊಳ್ಳೋದಕ್ಕೆ ಸಿದ್ಧರಿಲ್ಲ, ಅಥವಾ ಏನಾಯ್ತು ಅದನ್ನ ಬಹಿರಂಗವಾಗಿ ಹೇಳೋದಕ್ಕೂ ಕೂಡ ಇಲ್ಲ, ಅಲ್ಲ ಪರೋಕ್ಷವಾಗಿ ಅಥವಾ ಪದಗಳನ್ನ ಬಳಸಿ ಅದನ್ನ ಮುಚ್ಚಾಕ್ ಬಂದ ಪ್ರಯತ್ನ ಮಾಡ್ತಾರೆ. ಆದ್ರೆ ಇರೋದನ್ನ ಇದ್ದಿದ್ದನ್ನ ತೋರಿಸಂತ ಸಂದರ್ಭದಲ್ಲೂ ಕೂಡ ಇವತ್ತು ಬೆಂಬಲಿಗರು ಬಂದಿರೋ ಸತ್ಯ, ಬೆಂಬಲಿಗರು ಮನವಿ ಪತ್ರಕ್ಕೆ ಸಹಿ ಆಗ್ತಾ ಇರುವಂತ ಸತ್ಯ, ಗಣೇಶ್ನ ಬೆಂಬಲಿಗರು ಇವತ್ತು ಬೆಳಗ್ಗೆ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿರೋ ಸತ್ಯ, ಇವತ್ತು ಬೆಳಗ್ಗೆ ಸಿದ್ದರಾಮಯ್ಯನವರ ಮನೆಯಲ್ಲಿ ಭೇಟಿಯಾಗಿ ಅನಂತರ ದಿನೇಶ್ ಗುಂಡೂರಾವ್ ಅವರ ಬಳಿ ಬಂದು ಅವರಿಗೆ ಮನವಿ ಕೊಟ್ಟಿರೋದು ಕೂಡ ಸತ್ಯ. ಇರೋದನ್ನ ಇದ್ದಿದ್ದಂಗೆ ತೋರಿಸ್ತಾ ಇದೀವಿ. ಅಂತ ಸಂದರ್ಭದಲ್ಲಿ ಅದನ್ನ ಮುಚ್ಚುಮರ ಯಾಕೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಅಮರ್, ನಿಜ. ಥ್ಯಾಂಕ್ ಯು ಪ್ರಮೋದ್. ರೈತರು